ಶ್ರೀಮನ್ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸದೇವರ, ವಂಶರಾಮದೇವರ, ಪ್ರಸನ್ನ ವಿಠ್ಠಲದೇವರ, ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ, ಪದ್ಮನಾಭತೀರ್ಥಾದಿ ಸಮಸ್ತ ಗುರುಗಳ, ಟೀಕಾಕೃತ್ಪಾದಾದಿ ಸಮಸ್ತ ಗುರುಗಳ, ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಪರಮಾನುಗ್ರಹದಿಂದ ಭಾಗ್ಯನಗರದಲ್ಲಿ 30ನೆಯ ಚಾತುರ್ಮಾಸ್ಯ ಸಂಕಲ್ಪವನ್ನು ಮಾಡುವಂತಹ ಒಂದು ಭಾಗ್ಯವನ್ನು ದೇವರು ಕರುಣಿಸಿದ್ದಾನೆ. ಮಹಾನುಭಾವರಾದ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ತಪಸ್ಸು ಮಾಡಿದ ಸ್ಥಳ. ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ಸ್ತದ್ಧಿ ತಪಃ ಅಂತ. ಅವರು ಮಾಡಿದ ಅನೇಕ ತಪಸ್ಸುಗಳಲ್ಲಿ ಪ್ರಧಾನವಾದ ತಪಸ್ಸು ಅಂದರೆ ಶಾಸ್ತ್ರಗಳ ಪಾಠ ಪ್ರವಚನ, ಪರಮತ ನಿರಾಕರಣ ಪೂರ್ವಕವಾದಂತಹ ಸ್ವಮತ ಸ್ಥಾಪನ, ಆ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನವನ್ನು ಮಾಡಿ ವಾಯುದೇವರ ಜೀವೋತ್ತಮತ್ವದ ಸ್ಥಾಪನೆಯನ್ನು ಮಾಡಿದಂತಹ ತಪೋಭೂಮಿ ಅದು ಈ ಒಂದು ಪರಮ ಪವಿತ್ರವಾದಂತಹ ಸ್ಥಳ. ಈ ಕಾಚಿಗೂಡದಲ್ಲಿ ಇರುವ ಉತ್ತರಾದಿ ಮಠದ ಇದೇ ಪರಿಸರದಲ್ಲಿ ಅವರು ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಮಾಡಿ ಅದರ ಕುರುಹಾಗಿ ಮುಖ್ಯಪ್ರಾಣದೇವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂತಹ ಒಂದು ದೊಡ್ಡ ಸನ್ನಿಧಾನದಲ್ಲಿ ಚಾತುರ್ಮಾಸ್ಯವನ್ನು ಮಾಡುವ ಭಾಗ್ಯವನ್ನು ಆ ಮುಖ್ಯಪ್ರಾಣದೇವರು, ಅವರಲ್ಲಿ ಅಂತರ್ಯಾಮಿಯಾದ ವರದ ವೆಂಕಟೇಶ ಈ ಒಂದು ಸೌಭಾಗ್ಯವನ್ನು ಕರುಣಿಸಿದ್ದಾನೆ. ಗುರುಗಳ ದ್ವಾರ ಎಲ್ಲ ಗುರು ಪರಂಪರೆ, ತತ್ವಾಭಿಮಾನಿ ದೇವತೆಗಳು, ಮುಖ್ಯಪ್ರಾಣದೇವರ ದ್ವಾರ ವೆಂಕಟೇಶ ದೇವರಿಂದ ಅಭಿನ್ನನಾದ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಪಾದಪದ್ಮಗಳಲ್ಲಿ ಮೊಟ್ಟ ಮೊದಲು ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಸುಮಧ್ವ ವಿಷಯದಲ್ಲಿ ತಿಳಿಸಿದಂತೆ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸ ಶುದ್ಧ ಬುದ್ಧಿ ಅಂತ. ಹಾಗೆ ನೀವೆಲ್ಲ ಭಗವದ್ಭಕ್ತರು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಉತ್ಸಾಹದಿಂದ ಈ ಚಾತುರ್ಮಾಸ್ಯದ ಕಾರ್ಯಕ್ರಮಕ್ಕಾಗಿ ಅನೇಕ ರೀತಿಯ ಸೇವೆಗಳನ್ನು ಎಷ್ಟೋ ದಿನಗಳಿಂದ ಮಾಡ್ತಾ ಬಂದಿದ್ದೀರಿ, ಈಗಲೂ ಮಾಡ್ತಾ ಇದ್ದೀರಿ. ಆ ಎಲ್ಲ ಮಾಡ್ತಾ ಇರುವ ಸೇವೆ, ಮುಂದೆ ಮಾಡುವ ಸೇವೆ ಎಲ್ಲವನ್ನೂ ಭಗವಂತನ ಪಾದಾರವಿಂದಗಳಲ್ಲಿ ಮೊದಲು ಸಮರ್ಪಣೆಯನ್ನು ಮಾಡೋಣ. ಇದು ಭಾಗ್ಯನಗರ. ನಿಜವಾಗಿಯೂ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳಿದಂತೆ ಭಗವಂತನ ಭಜನೆ ಮಾಡುವುದೇ ಒಂದು ದೊಡ್ಡದಾದ ಭಾಗ್ಯ. ಮೂಲರಾಮದೇವರ, ದಿಗ್ವಿಜಯ ರಾಮದೇವರು, ವೇದವ್ಯಾಸದೇವರ ದರ್ಶನವನ್ನು ಮಾಡುವುದು ದೊಡ್ಡದಾದಂತಹ ಸೌಭಾಗ್ಯ. ಉಳಿದೆಲ್ಲ ಕಾರ್ಯಕ್ರಮಗಳು ನಂತರ. ಆ ದೇವರ ದರ್ಶನದ ಭಾಗ್ಯ ನಿಮಗೆಲ್ಲ ಸಿಕ್ಕದ್ದಕ್ಕೆ ಅದೇ ನಿಜವಾದ ಅರ್ಥದಲ್ಲಿ ಭಾಗ್ಯನಗರ ಆಗುವುದಕ್ಕೆ ಪ್ರಧಾನವಾದಂತಹ ಕಾರಣ. ಇದು 30ನೆಯ ಚಾತುರ್ಮಾಸ್ಯ ನಿಜವಾಗಿ ಸಾರ್ಥಕವಾಗಬೇಕು ಅಂದರೆ ಶ್ರೀಮದ್ಭಾಗವತದಲ್ಲಿ ಏಕಾದಶ ಸ್ಕಂಧದಲ್ಲಿ ತಿಳಿಸುವಂತೆ 30 ಭಾಗವತ ಧರ್ಮಗಳನ್ನು ಉಪದೇಶ ಮಾಡಿದ್ದಾರೆ. ಆ 30 ಭಾಗವತ ಧರ್ಮಗಳನ್ನು ಇಲ್ಲಿ ನಿತ್ಯದಲ್ಲಿ ಪ್ರವಚನ ಕಾಲದಲ್ಲಿ ವಿದ್ವಾಂಸರ ಮುಖದಿಂದ ಕೇಳಿ ಜ್ಞಾನಿಗಳಿಂದ ತಿಳಿದುಕೊಂಡು ಜೀವನದಲ್ಲಿ ಅದರೊಳಗೊಂದು ಸ್ವಲ್ಪ ಆದರೂ ಅನುಷ್ಠಾನ ಮಾಡುವುದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದರೆ 30 ಭಾಗವತ ಧರ್ಮಗಳನ್ನು ಏನು ಅಂತ ಮೊದಲು ತಿಳಿಯಬೇಕು. ಯಥಾಶಕ್ತಿ ಜೀವನದಲ್ಲಿ ಅನುಷ್ಠಾನ ಮಾಡುವ ಪ್ರಯತ್ನವನ್ನು ಮಾಡಿದರೆ 30ನೆಯ ಚಾತುರ್ಮಾಸ್ಯವನ್ನು ಉತ್ಸಾಹದಿಂದ ನೀವು ಆರಿಸಿಕೊಂಡು ಮಾಡಿದ್ದು ಪೂರ್ಣವಾಗಿ ಸಾರ್ಥಕವಾಗತ್ತೆ. ಸರ್ವತೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷೂನ್ ದಯಾಂ ಮೈತ್ರೀಂ ಪ್ರಶ್ರಯಂಚ ಭೂತೇಶ್ವದ್ಧಾ ಯಥೋಚಿತಂ ಇತ್ಯಾದಿಯಾಗಿ ಭಾಗವತ ಧರ್ಮಗಳನ್ನು ತಿಳಿಸಿಕೊಡ್ತಾರೆ. ಮೊದಲನೆಯದು ಅಂದರೆ ಸರ್ವತೋ ಮನಸೋ ಸಂಗಂ, ದೇವರನ್ನು ಬಿಟ್ಟು
ಉಳಿದ ವಿಷಯಗಳಲ್ಲಿ ಆಸಕ್ತಿಯನ್ನು ಮಾಡಬಾರದು ಅಂತ. ಅನಿವಾರ್ಯವಾಗಿ ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟು ಉಳಿದ ವಿಷಯಗಳಲ್ಲಿ ಆಸಕ್ತಿ ಇದ್ದರೂ ಕೂಡ ಅದಕ್ಕಿಂತಲೂ ಹೆಚ್ಚು ಭಗವಂತನನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ಆಸಕ್ತಿ ಇರಬಾರದು. ಈ ಭಾಗವತ ಧರ್ಮವನ್ನು ಪರಿಪಾಲನೆ ಮಾಡುವುದಕ್ಕೆ ಈ ಮುಖ್ಯಪ್ರಾಣದೇವರ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿ ಸಾಧ್ಯವಿದೆ. ಯಾಕೆ ಅಂದರೆ ಆ ಮುಖ್ಯಪ್ರಾಣದೇವರ ಬಗ್ಗೆ ಹೇಳುವಾಗ ರಾಯರು ಪ್ರಾತಃಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ಭಗವತಃ ಅನ್ಯತ್ರ ಸರ್ವವಸ್ತುಷು ಮನಸ್ಸಂಗರಹಿತಾನಾಂ. ಪರಮಾತ್ಮನನ್ನು ಬಿಟ್ಟು ಇನ್ನುಳಿದ ವಿಷಯಗಳಲ್ಲಿ ಕಿಂಚಿತ್ತೂ ಅವರಿಗೆ ಆಸಕ್ತಿ ಇಲ್ಲ. ನೋಡಿದರೆ ಇಡೀ ಜಗನ್ನಿಯಾಮಕರವರು ಮುಖ್ಯಪ್ರಾಣದೇವರು ಜಗನ್ನಿಯಾಮಕರಾಗಿದ್ದರೂ ಜಗತ್ತಿನ ನಿಯಮನವನ್ನು ಮಾಡ್ತಾ ಇದ್ದರೂ ಕೂಡ ಜಗತ್ತಿನಲ್ಲಿ ಆಸಕ್ತಿ ಇಲ್ಲ. ದೇವರ ಆಜ್ಞೆ ಅನ್ನುವುದಕ್ಕಾಗಿ ಜಗತ್ತಿನ ನಿಯಮನ ಮಾಡ್ತಾರೆ. ಆದರೆ ಮನಸ್ಸು ಮಾತ್ರ ಪರಮಾತ್ಮನ ಪಾದಗಳಲ್ಲಿಯೇ ಯಾವಾಗಲೂ ಇರುತ್ತಂತೆ. ಅಷ್ಟು ದೊಡ್ಡ ಯೋಗ್ಯತೆ ನಮ್ಮದಲ್ಲ. ಆದರೆ ಅವರ ಅನುಗ್ರಹದಿಂದ ನಮಗೇನು ಅತಿಯಾದ ಆಸಕ್ತಿ ವಿಷಯಗಳಲ್ಲಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಭಗವಂತನ ಪಾದಗಳಲ್ಲಿ ಆಸಕ್ತಿಯನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿದರೆ ಅದು ಮೊದಲನೆಯ ಹೆಜ್ಜೆ ಇಟ್ಟಂತೆ. ಸರ್ವತೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು. ಬರೀ ದುರ್ಜನರ ಸಂಘವನ್ನು ಬಿಡಬೇಕು, ದುಷ್ಟ ವಿಷಯಗಳ ಸಂಘವನ್ನು ಬಿಡಬೇಕು ಅನ್ನುವುದು ಮಾತ್ರ ಅಲ್ಲ, ಸಜ್ಜನರ ಸಂಘವನ್ನು ಮಾಡಬೇಕು ಅನ್ನುವುದು ಅಷ್ಟೇ ಮಹತ್ವದ್ದು. ಮಹಾತ್ಮರ ಜ್ಞಾನಿಗಳ ಸಂಘವನ್ನು ಮಾಡಬೇಕು. ಉತ್ತಮರ ಸಂಘವನ್ನು ಎನಗಿತ್ತು ಸಲಹೋ ಅಂತ ಶ್ರೀಪಾದರಾಜರು ತಿಳಿಸುವಂತೆ ಉತ್ತಮರ ಸಂಘವನ್ನು ನಾವು ಬಯಸಬೇಕು. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ಕೇಳಿದ್ದಾರೆ. ಅಂತಹ ಸಜ್ಜನರ ಸಂಘವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಬೇಕು. ನಿತ್ಯವೂ ಸಜ್ಜನರ ಜೊತೆಗೆ ಸಂಘ, ಅವರ ಉಪದೇಶವನ್ನು ಕೇಳೋದು, ಅವರ ಮಾರ್ಗದರ್ಶನವನ್ನು ಪಡೆಯೋದು, ತಪ್ಪುಗಳಿದ್ದರೆ ತಿದ್ದಿಕೊಳ್ಳೋದು, ಇದು ನಮ್ಮಲ್ಲಿ ಪ್ರಾರಂಭ ಆದರೆ ಭಾಗವತದ ಧರ್ಮ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಇದೆ. ಇದೇ ಮೊದಲ ಹೆಜ್ಜೆ. ಎರಡನೆಯ ಹೆಜ್ಜೆ ಇದನ್ನು ನಾವು ಅನುಷ್ಠಾನದಲ್ಲಿ ತರುವ ಪ್ರಯತ್ನ ಮಾಡೋಣ. ಸಜ್ಜನರ ಸಂಘ ಅಂದರೆ ಸಜ್ಜನರು ಮಾಡುವ ಸಾಧನೆಗೂ ವಿಘ್ನ ಆಗುವಂತೆ ಅವರ ಜೊತೆಗೆ ಹಾಳು ಹರಟೆ ಹೊಡೆಯುವ ಸಂಘ ಅಲ್ಲ. ಅವರ ಲಾಭ ನಮಗಾಗಬೇಕು, ಅವರ ಉಪದೇಶವನ್ನು ನಾವು ಕೇಳಬೇಕು, ಅವರ ದಿನಚರಿಯನ್ನು ನೋಡಿ ನಮ್ಮಲ್ಲಿ ನಾವು ತಿದ್ದುಪಡಿ ಮಾಡಿಕೊಳ್ಳಬೇಕು. ಈ ಅರ್ಥದಲ್ಲಿ ಸಜ್ಜನರ ಸಂಘವನ್ನು ನಾವು ಮಾಡಿದರೆ ಅದರಿಂದ ಸಂಘದೋಷ ಹರಾಹಿತೆ ಅಂತ, ಸಂಘಸ್ಥೇಶ್ವಥತೆ ಪ್ರಾರ್ಥ್ಯ ಸಂಘದೋಷ ಹರಾಹಿತೆ ಅಂತ ಕಪಿಲನಾಮಕ ಪರಮಾತ್ಮ ದೇವಹೂತಿ ದೇವಿಗೆ ಹೇಳ್ತಾನೆ. ದುರ್ಜನರ ಸಂಘದಿಂದ ಆಗುವ ದುಷ್ಪರಿಣಾಮಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡುವುದಕ್ಕೆ ಸಜ್ಜನರ ಸಂಘ ಇದು ಅತ್ಯಂತ ಅವಶ್ಯಕವಾದದ್ದು ಅಂತ ಹೇಳ್ತಾನೆ. ಇಂತಹ ಭಾಗವತ ಧರ್ಮಗಳನ್ನು ಈ 30ನೆಯ ಚಾತುರ್ಮಾಸ್ಯದಲ್ಲಿ ಭಾಗ್ಯನಗರದ ಎಲ್ಲ ಭಗವದ್ಭಕ್ತರು ಕೂಡ ವಿಶೇಷವಾಗಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಆ ದಿಶೆಯಲ್ಲಿ ಪ್ರಯತ್ನವನ್ನೂ ಮಾಡೋಣ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಇದು ವರ್ಷದ ಸಂಖ್ಯೆ ನೋಡಿದರೆ 25ನೇ ಇಸ್ವಿಯಲ್ಲಿ ಇದ್ದೇವೆ. 25/2/5/7 ಎಷ್ಟು ದಿನಗಳವರೆಗೆ ಇಲ್ಲಿ ಕೂಡೋದು? 52 ದಿನಗಳು. 5/2/7 ಏನದು 2/7 7/7 ಅಂತ. 7/7 ಅಂದರೆ 1/7 ಅಂದರೆ ಕನ್ನಡದಲ್ಲಿ ಎಚ್ಚರವಾಗೋದಕ್ಕೂ 7 ಅಂತಾರೆ. ಮಲಗಿರ್ತಾನೆ 7 ಎದ್ದೀನಿ ಅಂತ ಮಲ್ಕೊಂಡಲ್ಲೇ ಉತ್ತರ ಕೊಡ್ತಾನೆ ಅವನು. ಎಚ್ಚರವಾಗೋದೊಂದು ಹೇಳೋದು, ಹಾಸಿಗೆ ಬಿಟ್ಟು ಮೇಲೆ ಎದ್ದೇಳೋದು ಅದು ಇನ್ನೊಂದು. ಮೊದಲು ಅಜ್ಞಾನವೆಂಬ ಅಂಧಕಾರದಿಂದ, ಆ ಅಜ್ಞಾನಾಂಧಕಾರದಲ್ಲಿ ಮಲಗಿದ್ದೇವೆ, ನಾವೆಲ್ಲ ಗಾಢವಾದ ನಿದ್ರೆಯಲ್ಲಿದ್ದೇವೆ, ಅನಾದಿ ಮಾಯೆಯ ಸುಪ್ತಃ. ಹೀಗಾಗಿ ಮೊದಲು ಎಚ್ಚರ ಆಗೋಣ, ಜ್ಞಾನವನ್ನು ಪಡೆಯೋಣ. ಜ್ಞಾನ ಪಡೆದು ಮತ್ತೆ ಹಾಸಿಗೆ ಮೇಲೆ ಮಲ್ಕೊಂಡಿದ್ರೆ ಉಪಯೋಗ ಇಲ್ಲ. ಮತ್ತೆ 7 ಅಂದರೆ ಕ್ರಿಯಾದಲ್ಲಿ ಮುಂದೆ ಸಾಗೋಣ, ಕಾರ್ಯದಲ್ಲಿ ತರೋಣ. ತಿಳ್ಕೊಳ್ಳೋದಲ್ಲ, ಸಂಧ್ಯಾ ವಂದನೆ ಮಾಡ್ಬೇಕು, ಗೊತ್ತು ಅಂತ ಹಾಗೆ ಮಲ್ಕೊಂಡಿರ್ತಾನೆ, ಅದಲ್ಲ.
ಮೊದಲು ಗೊತ್ತಿಲ್ಲದೆ ಇದ್ದರೆ ಏಳು, ಗೊತ್ತು ಮಾಡಿಕೊ. ಎರಡನೇದಾಗಿ ಏಳು ಅಂದರೆ ಅದನ್ನು ಅನುಷ್ಠಾನದಲ್ಲಿ ತೆಗೆದುಕೊಂಡು ಬಾ ಅಂತ. ಈ ಎರಡು ಸಂದೇಶಗಳಿಗಾಗಿ 25ನೇ ಇಸ್ವಿಯಲ್ಲಿ 52 ದಿನಗಳವರೆಗೆ 7 7 ಅಂತ ಆ ದೃಷ್ಟಿಯಲ್ಲಿ ಚಾತುರ್ಮಾಸ್ಯವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಗುರುಗಳ ಅನುಗ್ರಹದಿಂದ ನೀವೆಲ್ಲ ಭಕ್ತಿಯನ್ನು ಚೆನ್ನಾಗಿ ಪಡೆದುಕೊಂಡಿದ್ದೀರಿ. ಯಾಕೆಂದರೆ ಅವರು 54ರಲ್ಲಿ ಮಾಡಿದ್ದಾರೆ. 5 4 9 ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಆ ನವವಿಧ ಭಕ್ತಿಗಳ ಉಪದೇಶವನ್ನು ನಿಮಗೆಲ್ಲ ಮಾಡಿ ಇಷ್ಟು ಭಕ್ತಿಯಿಂದ ನೀವಿವತ್ತು ಸೇವೆ ಮಾಡ್ತಾ ಇದ್ದೀರಿ ಅಂದರೆ ಅವರು ಅಂದು ಆಗ ನಿಮ್ಮ ತಂದೆ ಇದ್ದರೋ ತಾತ ಇದ್ದರೋ ಗೊತ್ತಿಲ್ಲ, ಅವರೆಲ್ಲರಿಗೆ ಆ ಭಕ್ತಿಯ ಬೀಜವನ್ನು ಅವರು ಬಿತ್ತಿ ಅದು ಹೆಮ್ಮರವಾಗುವಂತೆ ಮಾಡಿದ್ದರಿಂದ ಇವತ್ತು ಅದರ ಫಲವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ಏನು ಮಾಡಿದರೂ ಅವರನ್ನು ಮೀರಿಸುವುದಕ್ಕೆ ಸಾಧ್ಯ ಇಲ್ಲ. ನಮ್ಮದು 25, ಅವ್ರದ್ದು 54, ಡಬಲ್ದ ಮೇಲೆ ಮತ್ತೆ 4. ಆದ್ದರಿಂದ ಏನಿದ್ರೂ ಗುರುಗಳ ಅನುಗ್ರಹ ದೊಡ್ಡದು. ಅವರ ಅನುಗ್ರಹಕ್ಕೆ ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟು ನಾವು ಪಾತ್ರರಾಗಬಹುದು ಅನ್ನುವುದರ ಸಂಕೇತವನ್ನು ನಾವಿಲ್ಲಿ ತಿಳಿಯಬಹುದು. ಅವರ ಅನುಗ್ರಹದ ಬಲದಿಂದ ಇಲ್ಲಿ ತಪಸ್ಸು ಮಾಡಿದ ಎಲ್ಲ ಮಹನೀಯರು, ವಿಶೇಷವಾಗಿ ಸತ್ಯಪರಾಯಣ ತೀರ್ಥರ ಒಂದು ಅನುಗ್ರಹ, ಮುಖ್ಯಪ್ರಾಣದೇವರ ವೆಂಕಟೇಶ ದೇವರ ಅನುಗ್ರಹದಿಂದ, ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಅನುಗ್ರಹದಿಂದ ಈ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಯುವುದರಲ್ಲಿ ಯಾವ ಸಂಶಯವಿಲ್ಲ. ನೀವೆಲ್ಲ ಬಹಳ ಭಕ್ತಿಶ್ರದ್ಧೆಗಳಿಂದ ಸ್ವಾಗತವನ್ನು ಮಾಡಿದ್ದೀರಿ. ಎಲ್ಲ ಊರಿನ ಸಕಲ ಭಗವದ್ಭಕ್ತರು ನಿಮ್ಮ ಶಕ್ತಿಗೆ ಅನುಗುಣವಾಗಿ, ಶಕ್ತಿ ಮೀರಿ ವಿಶೇಷವಾಗಿ ದಾನವನ್ನು ಮಾಡಿ ಈ ಭವ್ಯವಾದಂತಹ ಭವನದ ನಿರ್ಮಾಣ ಮಾಡುವುದರಲ್ಲಿ ವಿಶೇಷ ಸೇವೆಯನ್ನು ಎಲ್ಲರೂ ಮಾಡಿದ್ದೀರಿ. ಅಂತಹ ನಾನಾ ರೀತಿಯ ಚಾತುರ್ಮಾಸ್ಯಕ್ಕಾಗಿ, ಈ ಕಟ್ಟಡಕ್ಕಾಗಿ ಸೇವೆ ಮಾಡಿದವರಿದ್ದೀರಿ, ಮಾಡುವವರಿದ್ದೀರಿ. ಎಲ್ಲರಿಗೂ ದೇವರು ಪೂರ್ಣವಾದ ಅನುಗ್ರಹವನ್ನು ಮಾಡಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ನೀಡಿ ವಿಶೇಷವಾಗಿ ಸಾಧನೆಯನ್ನು ಮಾಡಿಸಲಿ. ಟೀಕಾಕೃತ್ಪಾದರು ಹೇಳುವಂಥ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಅಂತ. ನಿಜವಾದ ಭಾಗ್ಯ ಅಂದರೆ ವೈರಾಗ್ಯವೇ ಭಾಗ್ಯ. ದೇವರ ಸೇವೆ ಮಾಡುವುದೇ ಒಂದು ದೊಡ್ಡ ಭಾಗ್ಯ, ದೇವರನ್ನು ಭಜಿಸೋದು ಭಾಗ್ಯ ಅಂತಾರೆ. ಅಂತಹ ಭಾಗ್ಯಗಳನ್ನೆಲ್ಲ ನಿಮಗೆಲ್ಲ ದೇವರು ಗುರುಗಳು ಅನುಗ್ರಹಿಸಿ ವಿಶೇಷವಾಗಿ ಸಾಧನೆಯನ್ನು ಮಾಡಿಸಲಿ ಎಂಬುದಾಗಿ ದೇವರಲ್ಲಿ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.